ನಡೆಯುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಇದೇನು ಮುಂದೆ ಇದು ರಕ್ತ ಕ್ರಾಂತಿ ಬರೆಯುತ್ತೆ ಅಂತೀರಾ? ಖಂಡಿತವಾಗಿಯೂ ಇದೇ ರೀತಿ ಆದರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಮೊನ್ನೆ ಶೂಟೌಟ್ ಆಗುವಂತ ಜಾಗ ಮುದ್ರಂಗಡಿ. ಮುದ್ರಂಗಡಿಗೆ ಹೋದ್ರೆ ಕನ್ನಡ ಭಾಷೆನೇ ಇಲ್ಲ, ಇದಕ್ಕೇನಂತೀರ ತಾವು? ನಮ್ಮಲ್ಲಿ ಹೋರಾಟಕ್ಕೆ ಬಂದು ನಂತರ ದಿನಗಳಲ್ಲಿ ಕ್ರಮೇಣ ಅವರೊಟ್ಟಿಗೆ ಸೇರಿಕೊಂಡು 19 ಕೇಸ್ ನನ್ನ ಒಬ್ಬನ ಮೇಲೆ ಅದರ ಲಾಭವನ್ನು ಪಡೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂದ್ರೆ ಇತ್ತೀಚೆಗೆ ನೀವು ಒಂದು ಶೂಟೌಟ್ ಅನ್ನ ಕೇಳಿರ್ತೀರ. ಅದರಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶ ಹಾಗೆ ಬಿಹಾರ್ ಅವರ ಶೂಟರ್ಸ್ ಗಳು ಬಂದಿರ್ತಾರೆ. ಅಲ್ಲಿ ಒಂದು ಊರಿನ ಹೆಸರು ಕೇಳಿರ್ತೀರ, ಅದು ಪಡುಬಿದ್ರಿ, ನಂದಿಕೂರ್ ಈ ಭಾಗದ ಹೆಸರನ್ನೇ ಕೇಳಿರ್ತೀರ. ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದು ಹೊರಗಿನವ್ರು ಬಂದಂದ್ರೆ ಉತ್ತರ ಪ್ರದೇಶದವ್ರು ಬಂದ್ರು, ಬಿಹಾರದವ್ರು ಬಂದ್ರು. ಈಗೆಲ್ಲ ಇಲ್ಲಿ ಹಿಂದಿಮಯ ಆಗಿದೆ. ಈ ಪಡುಬಿದ್ರಿ ಭಾಗ ಇರೋದು ಉಡುಪಿಯಲ್ಲಿ. ಉಡುಪಿಯಿಂದ ನೀವು ಕಾರ್ಕಳ ಹೋಗೋತ್ತಿ ಬರುವಂತದ್ದೇ ಪಾದೆಬೆಟ್ಟು ನಂತರ ನಂದಿಕೂರು. ಇದರ ಮಧ್ಯಭಾಗದಲ್ಲಿ 1000 ಎಕರೆ ಎಕ್ವಜೇಷನ್ ಒಂದು ಕಾಲದಲ್ಲಿ ಆಗುತ್ತೆ. ಅದೇ ಸಮಯಕ್ಕೆ ಇಲ್ಲಿ ಬಹುದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಯಾಕಂದ್ರೆ ಪರಿಸರವನ್ನ ಉಳಿಸೋದಕ್ಕೆ ಹೋರಾಟ ಆಗುತ್ತೆ. ಲಕ್ಷ್ಮಣ್ ಶೆಟ್ಟಿ ಅವರು ಇದೇ ಊರಿನವ್ರು ಮೂಲತಃ. ಈಗ ನಾನು ಅದೇ ಜಾಗದಲ್ಲೇ ಇದ್ದೇನೆ, ಇದೇ ಪರಿಸರ ಭಾಗದಲ್ಲೇ ಇದ್ದೇನೆ. ಅವ್ರ ಹತ್ರನೇ ಕೇಳ್ತಾ ಹೋಗುವ. ಇವತ್ತಿನ ಗನ್ ಸಂಸ್ಕೃತಿ ಅಂದ್ರೆ UP ಬಿಹಾರ್ ಶೂಟರ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಗನ್ ಸಂಸ್ಕೃತಿ ಯಾಕೆ ಬಂತು, ಇದಕ್ಕೆ ಕಾರಣ ಯಾರು ಅನ್ನುವಂಥದ್ದು. ಯಾಕಂದ್ರೆ ಈ ಹೋರಾಟವನ್ನ ನೀವು ಪ್ರಾರಂಭ ಮಾಡ್ತೀರಾ ಆ ಕಾಲದಲ್ಲಿ, ಆಗ ಏನು ಎದಕ್ಕೆ ಹೋರಾಟ ನೀವು ಪ್ರಾರಂಭ ಮಾಡ್ತೀರಾ? ನೋಡಿ, ನಂದಿ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ಇದು ಬಹಳ ಸೂಕ್ಷ್ಮವಾದ ಪ್ರದೇಶ. ಪ್ರತಿ ಒಂದು ಮನೆತನದಲ್ಲಿ ನೋಡಿದ್ರು ಕೂಡ ಕೃಷಿ ಪ್ರಧಾನವಾದಂತಹ ಒಂದು ಕ್ಷೇತ್ರ. ಕರಾವಳಿ ಅಂತ ಹೇಳಿದರೆ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಹೊನ್ನಾವರ ಇರ್ಬೋದು, ಈ ಭಾಗದ ಎಲ್ಲ ಜಾಗ ನಾವು ಕೃಷಿಯನ್ನು ಪ್ರಧಾನವಾಗಿ ಮಾಡಿಕೊಂಡು ಇದ್ದಂಥ ಜಾಗ. ಈ ಜಾಗದಲ್ಲಿ ಸರ್ಕಾರ ಒಮ್ಮೆ ಇಂಡಸ್ಟ್ರಿಯನ್ನು ಮಾಡುವಂಥ ಇರಾದೆಯಿಂದ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಪ್ರಾರಂಭ ಮಾಡಿದರು. ನಾವು ಊರಿನವರೆಲ್ಲ ಒಟ್ಟಾಗಿ ಮುಖ್ಯವಾಗಿ ನಾವು ನಂದಿಕೂರಿನಲ್ಲಿ ಜನಜಾಗೃತಿ ಸಮಿತಿ ಅಂತ ಒಂದು ಪ್ರಾರಂಭ ಮಾಡಿಕೊಂಡು ಇಲ್ಲಿ ಬಂದಂಥ ಕೆಲವು ಕಂಪನಿಗಳಿದ್ವು. ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಹಾಗೆ ಇಲ್ಲಿ ಸುತ್ತಮುತ್ತ ನಮ್ಮ ಈ ಪಡುಬಿದ್ರಿಯ ಸುತ್ತಮುತ್ತ ಅದು ಎಷ್ಟು ಜಾಗದಲ್ಲಿ ಇಂಡಸ್ಟ್ರಿ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಇಂಥ ಒಂದು ಇಂಡಸ್ಟ್ರಿ ಅಂದರೆ ನಮ್ಮದು ಒಂದೇ ಇರಾದೆ, ನಮ್ಮ ಒಂದು ಪರಿಸರಕ್ಕೆ ಹಾನಿ ಆಗುವಂಥ ಒಂದು ಯಾವುದೇ ಇಂಡಸ್ಟ್ರಿಯಲ್ಲಿ ಬರಬಾರ್ದು. ಜನರಿಗೆ ಕೆಲಸ ಸಿಗಬೇಕಾದ್ರೆ ಅದಕ್ಕೆ ಬೇಕಾದಂಥ ಪೂರಕವಾದ ಕಂಪನಿಗಳು ಇರ್ತವೆ. ಅಂಥ ಒಂದು ಕಂಪನಿಗಳನ್ನು ಮಾಡ್ಬೋದು. ಈಗ ನೋಡಿ, ಬೀಜದ ಕಾರ್ಖಾನೆ ಇರ್ತದೆ, ಬೇರೆ ಬೇರೆ ರೀತಿಯ ಹಂಚಿನ ಕಾರ್ಖಾನೆ ಇರ್ತದೆ. ಇಂಥದ್ದೆಲ್ಲ ಜನರಿಗೆ ಕೆಲಸ ಸಿಗುವಂಥ ಕಾರ್ಖಾನೆಗಳು ಇದೆ. ಅಂಥದ್ದನ್ನು ಮಾಡ್ಬೋದು. ಈ ರೀತಿ ನಮ್ಮ ಪರಿಸರಕ್ಕೆ ನೋಡಿ, ಕಲ್ಲಿದ್ದಲನ್ನು ಉರಿಸುತ್ತಾರೆ. ಕಲ್ಲಿದ್ದಲನ್ನು ಉರಿಸುವುದರಿಂದ ಅದರಿಂದ ಆ ಕಲ್ಲಿದ್ದಲಿನ ಇದು ಫ್ಲೈ ಆ್ಯಶ್, ಹಾರುವ ಬೂದಿಯಿಂದ ನಮ್ಮ ಪರಿಸರ ಅದು ನಾವು ಅನುಭವಿಸಿ ಆಗಿದೆ. ಕೆಲವು ವರ್ಷದಲ್ಲಿ ನಮ್ಮ ಇಲ್ಲಿ ಒಂದೇ ಒಂದು ಮನೆಯಲ್ಲಿ ಕೃಷಿ ಮಾಡಲಿಕ್ಕೆ ಇರಲಿಲ್ಲ. ಒಂದು ನಮ್ಮ ತಗಡಿನ ಚಪ್ಪರ ಹಾಕಿದರೆ ಆ ಚಪ್ಪರ ಎಲ್ಲ ಬೂದಿಯಾಗಿ ಹೋಗಿತ್ತು. ಅದು ಒಂದು ರೀತಿಯಲ್ಲಿ. ಇನ್ನೊಂದು, ಅವರು ಈ ನೀರನ್ನು ನಮ್ಮ ಭೂಮಿಗೆ ಬಿಡ್ತಾರೆ. ಒಂದು ಬಾವಿ ಕುಲಷಿತ, ನಮ್ಮ ಸುತ್ತಲಿನ ಬಾವಿಯಲ್ಲಿ ಈ ಕುಲಷಿತ ನೀರೆಲ್ಲ ಬಂದು ಆರೋಗ್ಯಕ್ಕೆ ಬಹಳ ಅಂತಂದರೆ ಅದು ಯಾವ ರೀತಿ ನಾವು ಹೇಳಿದರೆ ಜನರು ಇದು ಮಾಡಲಿಕ್ಕಿಲ್ಲ. ಇವತ್ತು ನಾವು ಸರಿಯಾಗಿ ಆಲೋಚನೆ ಮಾಡಿದರೆ ಏರಿಯಾದಲ್ಲಿ ಬಂದಂಥ ಕ್ಯಾನ್ಸರ್ ರೋಗಿಗಳು ಬೇರೆ ನಮ್ಮ ಯಾವ ಡಿಸ್ಟ್ರಿಕ್ನಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೂರು, ಹುಲ್ಲೂರು, ಕೆಮುಂಡೇಲು, ಈ ಕೊಲಚೂರು, ಈ ಪ್ರತಿಯೊಂದು ಬಾವಿಯಲ್ಲಿ ಕೂಡ ಎಣ್ಣೆ ಅಂಶ ತೇಲಿಕೊಂಡು ಬರ್ತಾ ಇತ್ತು. ಆ ನೀರನ್ನು ಕುಡಿಯಲಿಕ್ಕೆ ಅದು ಯೋಗ್ಯವಾಗಿರಲಿಲ್ಲ. ಇವತ್ತು ಕೂಡ ಅಲ್ಲಿ ಎಲ್ಲ ಸುತ್ತಮುತ್ತಲಿನವರಿಗೆ ಅವರು ಈ ಕಂಪನಿಯವರೇ ಪೈಪ್ಲೈನ್ ಹಾಕಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಬಾವಿಯ ನೀರು ಕುಡಿಯಲಿಕ್ಕೆ ಇವತ್ತು ಕೂಡ ಅದು ಅಯೋಗ್ಯವಾಗಿರ್ತದೆ. ಅದನ್ನು ಕುಡಿಯೋದ್ರಿಂದ, ಆ ನೀರಿನಿಂದ ಸ್ನಾನ ಮಾಡುವುದರಿಂದ ಮೈಯೆಲ್ಲ ತುರುಗಿಸುವಿಕೆ, ಗಜ್ಜಿ ಬರುವಂಥದ್ದು, ಆರೋಗ್ಯದಲ್ಲಿ ತುಂಬ ದುಷ್ಪರಿಣಾಮ ಉಂಟಾಗಿದೆ. ಆ ಸಮಯದಲ್ಲಿ ಕೃಷಿ ಎಷ್ಟು ಜನ ಮಾಡ್ತಾ ಇದ್ರೆ, ಈಗ ಯಾರು ಕೃಷಿ ಎಲ್ಲ ಬಿಟ್ಟಿದ್ದಾರೆ? ಸುತ್ತಮುತ್ತಲಿನ ಗದ್ದೆಗಳಲ್ಲಿ ಕೃಷಿ ಮಾಡಲಿಕ್ಕೆ ಖಂಡಿತವಾಗಿಯೂ ಆ ಮಣ್ಣು ಯೋಗ್ಯವಾಗಿರು. ಯಾಕಂತ ಹೇಳಿದರೆ ಇದರಿಂದ ಬರುವಂಥ ನೀರು, ಕುಲಷಿತ ನೀರು ಎಲ್ಲ ಸುತ್ತಲಿನ ಗದ್ದೆಗಳಲ್ಲಿ ಹರಡಿ ಹೋಗಿದೆ. ಅಲ್ಲಿ ಎಣ್ಣೆಯ ಅಂಶ ತೇಲಿಕೊಂಡಿರುವುದರಿಂದ ಅಲ್ಲಿ ಕೃಷಿ ಮಾಡಲಿಕ್ಕೆ ಅದು ಯೋಗ್ಯವಾಗಿರುವುದಿಲ್ಲ. ಹೆಚ್ಚಿನವರು ಅಲ್ಲಿ ಕೃಷಿ ಮಾಡುವುದನ್ನೇ ಇವತ್ತು ಕಡಿಮೆ ಮಾಡಿದ್ದಾರೆ. ಸೊ ಒಟ್ಟು ಎಷ್ಟು ಎಕರೆ ಎಕ್ವಿಸಿಷನ್ ಆಗುತ್ತೆ ಸರ್ ಲ್ಯಾಂಡ್? ಮಾಡಿದ್ದು 1200 ಎಕರೆ ಅಂತ. ಈಗ ಅವರು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಅದು ಆ ಟೋಟಲಿ ಒಂದು 2-3 ಸಾವಿರ ಎಕರೆ ಜಾಗ ಇಲ್ಲಿ ಎಕರೆ ಆಗ್ತಾ ಉಂಟು. ಜನರಿಗೆ ತೊಂದರೆ ಆಗಬಾರ್ದು. ನಮ್ಮದು ಒಂದು ವಾಯು, ನೀರು, ಅದೊಂದಕ್ಕೆ ಬೇಕಾದ ಸಂದರ್ಭ ಇದ್ದರೆ ನಾವು ಏನನ್ನು ಮಾಡಲಿಕ್ಕೆ ಜೀವನದಲ್ಲಿ ಎಲ್ಲಿಯೂ ಯಾವ ರೀತಿಯಲ್ಲದು ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ. ಈ ವಾಯು ಸರಿ ಇಲ್ಲದ್ರೆ, ನೀರು ಇಲ್ಲದಿದ್ದರೆ
ನಾವು ಬದುಕುವುದು ಹೇಗೆ? ಆದ್ದರಿಂದ ಇಂಥ ಒಂದು ಇದಕ್ಕೆಲ್ಲ ಪರಿಸರಕ್ಕೆ ಹಾನಿ ಆಗುವಂಥ ಒಂದು ಕಂಪನಿ ಇಲ್ಲಿ ನಮಗೆ ಬರಬಾರ್ದು. ಜನರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಯಾವುದಾದ್ರೂ ಕಂಪನಿ ಬರುವುದಾದ್ರೆ ನಾವು ಅದಕ್ಕೆ ಬೇಡ ಅಂತ ಹೇಳ್ತಿರ್ಲಿಲ್ಲ. ನಿಮ್ಮ ಹೋರಾಟದಲ್ಲಿ ಇರೋರ್ನೇ ಕೆಲವೊಬ್ರು ಕಾಂಟ್ರಾಕ್ಟರ್ ಆಗಿ ತಗೊಂಡ್ಬಿಟ್ರಲ್ಲ ಮುಂದೆ ಕಂಪನಿಗಳಲ್ಲಿ, ಇದಕ್ಕೇನು ನಿಮ್ಗೆ ಏನ್ ಅನ್ಸುತ್ತೆ? ಹೋರಾಟಗಾರನ ಮುರಿದ್ರು ಅನ್ನೋದು. ಇದರಲ್ಲಿ ಒಂದು ವಿಷಯ ನಾನು ಇದರಲ್ಲಿ ಹೇಳ್ತಾ ಇದ್ದೇನೆ, ಮನಸಾರೆ ಹೇಳ್ತಾ ಇದ್ದೇನೆ. ನಾವು ಈ ನಂದಿಕೂರು ಜನಜಾಗೃತಿ ಅಂತ ಹೇಳಿದ್ರೆ ನಿಜವಾಗಿಯೂ ನಾವು ಬೇರೆಯವರು ನಮಗೆ ಸಪೋರ್ಟ್ ಮಾಡ್ತಾರೆ, ಬೇರೆಯವರು ನಮಗೆ ಆಶ್ರಯ ಕೊಡ್ತಾರೆ ಎಂಬ ಒಂದು ಇರಾದೆಯಲ್ಲಿ ನಾವು ಈ ಜನಜಾಗೃತಿಯನ್ನು ಪ್ರಾರಂಭ ಮಾಡಲಿ. ನಂದಿಕೂರು ಪರಿಸರದ ಎಲ್ಲ ಜನರು, ಪ್ರತಿಯೊಬ್ಬರು ಮನೆಯ ಜನರು ಕೂಡ ಈ ಒಂದು ವಿಷಯದಲ್ಲಿ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಎಲ್ಲರೂ ಅದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಸುತ್ತಮುತ್ತಲಿನವರು ಕೂಡ ನಮಗೆ ಸಹಕಾರ ನೀಡಲಿಲ್ಲ ಅಂತ ನಾನು ಹೇಳುವುದಿಲ್ಲ. ಪ್ರತಿಯೊಬ್ಬರು ನಮಗೆ ಸಹಕಾರ ನೀಡಿದ್ದಾರೆ. ಆದರೆ ಕೆಲವರು ಇದರ ಲಾಭವನ್ನು ಪಡೆಯುವವರು ನಮ್ಮೊಟ್ಟಿಗೆ ಸೇರಿಕೊಂಡು ಆ ಕಂಪನಿಯ ಇದರಲ್ಲಿ ನಮ್ಮಲ್ಲಿ ಹೋರಾಟಕ್ಕೆ ಬಂದು ನಂತರ ದಿನಗಳಲ್ಲಿ ಕ್ರಮೇಣ ಅವರು ಕಂಪನಿಯವರೊಟ್ಟಿಗೆ ಸೇರಿಕೊಂಡು ಅದರ ಲಾಭವನ್ನು ಪಡೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮುಂದೆ ಅಲ್ಲಿ ಅವರಿಗೆ ಗುತ್ತಿಗೆಗಳು ಅದು ಇದು ಕಂಪನಿಯವರು ಕೊಟ್ಟವ್ರನ್ನ ಖುಷಿ ಪಡಿಸಿದ್ರು ಅನ್ನುವಂಥ ಸುದ್ದಿ, ಇದು ನಿಜಾನ ಸರ್? ಇದು 100ರಲ್ಲಿ 100 ಕೂಡ ಸತ್ಯ. ಯಾಕಂತ ಹೇಳಿದರೆ ಅವರು ಆಮಿಷ ತೋರಿಸೋದು ಹಾಗೆಯೇ. ಕಂಪನಿಯವರು ಮೊದಲು ಎಂತ ಮಾಡಿದ್ದಾರೆ, ನಿಮಗೆ ಕೆಲಸ ಕೊಡ್ತೇವೆ, ಗುತ್ತಿಗೆ ಕೊಡ್ತೇವೆ, ನಿಮ್ಮ ಒಂದು 100-200 ಜನರಿಗೆ ಕೆಲಸ ನಾವು ಸಿಗುವ ಹಾಗೆ ಮಾಡ್ತೇವೆ, ನಿಮಗಿಂದ ಇದರ ಬೇರೆ ಬೇರೆ ರೀತಿಯಲ್ಲಿ ನೀವು ಅವರಿಗೆ ಒಂದು ಆಶೆಯನ್ನು ತೋರಿಸಿ ಆ ರೀತಿ ಅವರು ನಮ್ಮನ್ನು ಇಬ್ಬಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮದು ಜನಜಾಗೃತಿ ಸಮಿತಿ ಇವತ್ತು ಕೂಡ ಅಸ್ತಿತ್ವದಲ್ಲಿ ಇದೆ. ಬೇರೆಯವರು ಇಬ್ಬಾಗ ಆಗಿದ್ದಾರೆ. ಅಂದ್ರೆ ಇದು ನಿಮ್ಮ ಮನೆಗೆ ನೆಂಟರಾಗಿ ಬಂದವರು, ಅಂದ್ರೆ ಅತಿಥಿಗಳಾಗಿ ಬಂದವರು ಅವರ ದಾರಿ ಇಟ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅತಿಥಿಗಳಾಗಿ ಹೋರಾಟದಲ್ಲಿ ಗುರುತಿಸ್ಕೊಂಡು ಗುತ್ತಿಗೆಗಳನ್ನ ತಗೊಂಡು ಲಾಭಕ್ಕೋಸ್ಕರ, ತನ್ನ ಸ್ವಂತ ಲಾಭಕ್ಕೋಸ್ಕರ ಅವರು ಇಬ್ಬಾಗ. ಇದಾದ್ಮೇಲೆ ಬಹುದೊಡ್ಡ ಪ್ರಶ್ನೆ ಬರುತ್ತೆ ಸರ್. ಈಗ ಕಂಪನಿಗಳು ಪ್ರಾರಂಭವಾದ ಮೇಲೆ ನಿಜವಾಗ್ಲೂ ಅವ್ರು ಹೇಳಿದಾಗೆ ಸ್ಥಳೀಯರಿಗೆ ಗುತ್ತಿಗೆ ಕೊಟ್ರ, ಸ್ಥಳೀಯ ಕಾರ್ಮಿಕರನ್ನ ಸೇರಿಸ್ಕೊಂಡ್ರ, ಇಲ್ಲಿ ಅವ್ರಿಗೆ ಕೆಲಸ ಕೊಟ್ರ? ಅದರಲ್ಲಿ ಇಲ್ಲಿ ಕೆಲಸದ ವಿಷಯದಲ್ಲಿ ನಾವು ಹೇಳಲಿಕ್ಕೆ ಆಗುದಿಲ್ಲ. ಈಗ ಇಲ್ಲಿ ಸ್ಥಳೀಯರು ಕೂಡ ಇರ್ತಾರೆ. ಆದರೆ ನಮ್ಮಲ್ಲಿ ಈಗ ಸ್ಥಳೀಯರನ್ನು ನೋಡಿದರೆ ಈ ಲೇಬರ್ ಇದರಲ್ಲಿ ಬರುವವರು, ಕ್ಯಾಟಗರಿಯಲ್ಲಿ ಬರುವವರು ಮಾತ್ರ, ದೊಡ್ಡ ಇಂಜಿನಿಯರ್ಸ್, ದೊಡ್ಡ ಪೋಸ್ಟ್ನಲ್ಲಿ ಏನು ಕೆಲಸ ಉಂಟ ಅದನ್ನೆಲ್ಲ ಅವರು ಬೇರೆ ಅವರ ಹೊರಗಿನವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಅವರಿಗೆ ಮತ್ತು ಲೇಬರ್ ಇದರಲ್ಲಿ ಯಾವ ಕೆಲಸ ಸಿಗ್ತದೆ ಅದನ್ನು ಜಾಸ್ತಿ ಹೌಸ್ ಕೀಪಿಂಗ್ ಇಂಥದ್ದನ್ನು ನಮ್ಮ ಲೋಕಲ್ನವರಿಗೆ ಕೊಟ್ಟಿದ್ದಾರೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಮೊನ್ನೆ ಶೂಟೌಟ್ ಆಗುವಂತ ಜಾಗ ಮುದ್ರಂಗಡಿಗೆ ಹೋದ್ರೆ ಕನ್ನಡ ಭಾಷೆನೇ ಇಲ್ಲ, ಇದಕ್ಕೇನಂತೀರ ತಾವು? ಅದೇ ನಮ್ಗೆ ಈಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಹಳ್ಳಿಯಲ್ಲಿ ವಾಸಿಸುವ ನಾವು ನಮ್ಮ ನೆರೆಕೈಯವರ ಹತ್ರ ಎಲ್ಲಾದ್ರೆ ಯಾರಾದ್ರೂ ಸಿಕ್ಕಿದ್ರೆ ನಾವು ತುಳು ಕನ್ನಡದಲ್ಲಿ ಮಾತನಾಡುವಂಥದ್ದು. ಆದರೆ ಇವತ್ತು ನಮ್ಮ ಈ ಪಡುಬಿದ್ರಿ, ನಂದಿಕೂರು, ಮುದ್ರಂಗಡಿ ಇರ್ಬೋದು, ಎಲ್ಲೂರು, ಪಾದಬೆಟ್ಟು ಈ ಏರಿಯಾದಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿದ್ರೆ, ನಮ್ಮ ರಿಲೇಷನ್ ಆದರೆ, ನಮ್ಮ ಪರಿಚಯದವರಾದರೆ ನಾವು ಅವ್ರ ಹತ್ರ ತುಳು ಕನ್ನಡ ಮಾತನಾಡೋದು ಮಾಮೂಲಿ. ಇನ್ನೊಬ್ಬರು ಸಿಕ್ಕಿದ್ರೆ ಅವರ ಹತ್ರ ನಾವು ಹಿಂದಿಯಲ್ಲೇ ಮಾತನಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದರೆ 100ರಲ್ಲಿ 75% ಈಗ ಹಿಂದಿ ಜನರು ಇಲ್ಲಿ ಜಾಸ್ತಿ ಆಗಿದ್ದಾರೆ. ಒಳಗೆ ಯಾವುದೇ ಕಂಪನಿಗಳಿರಲಿ ಗ್ಲೋಬಲ್ ಟೆಂಡರ್ ಆಗುತ್ತೆ, ಇದೆಲ್ಲ ದೊಡ್ಡದು 100 ಕೋಟಿ ಟೆಂಡರ್ ಆಗುತ್ತೆ. ಟೆಂಡರ್ ಅನ್ನ ಹಿಡಿಯುವಂತವ್ರು ಉತ್ತರ ಭಾರತೀಯವರೇ ಆಗಿರ್ತಾರೆ. ಅದಾದ ಮೇಲೆ ಕಾರ್ಮಿಕರು ಬರೋರು ಉತ್ತರ ಭಾರತೀಯರಾಗಿರ್ತಾರೆ. ಗುತ್ತಿಗೆಗಳನ್ನ ಮಾಡುವಂತವ್ರು ಉತ್ತರ ಭಾರತೀಯರಾಗಿರ್ತಾರೆ. ಕೆಲವೊಂದು ಸ್ಥಳೀಯರೇ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿ. ಅದಾದ ಮೇಲೆ ಈಗ ಶೂಟೌಟ್ ಸಂಸ್ಕೃತಿನೂ ಬಂದ್ಬಿಡ್ತು. ಇದೆಲ್ಲ ಬೆಳವಣಿಗೆ ನೋಡಿದ್ರೆ, ನೀವು ಹೋರಾಟ ಪ್ರಾರಂಭ ಮಾಡಿದ್ದಕ್ಕೆ ಆ ಸಮಯದಲ್ಲಿ ನೀವು ಪರಿಸರ ಉಳಿಸೋದಕ್ಕೆ ಹೋರಾಟ ಮಾಡಿದ್ರೆ, ಇವತ್ತು ಏನ್ ಅನ್ಸುತ್ತೆ ನಿಮಗೆ ನೋಡಿದಾಗ? ಇದರಲ್ಲಿ ಈ ವಿಷಯದಲ್ಲಿ ನಾವು ಹೆಚ್ಚಿಗೆ ಹೇಳಲಿಕ್ಕೆ ಏನೋ ಬಯಸೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿಯ ಜನರಿಗೆ ಈಗ ಬುದ್ಧಿ ಕಲಿಸಿದ ಹಾಗೆ ಆಗಿದೆ. ಯಾಕಂತ ಹೇಳಿದ್ರೆ ಆವಾಗ ನಾವು ಹೋರಾಟ ಮಾಡುವಾಗ ಇಲ್ಲಿಯ ನಮ್ಮ ಆಸುಪಾಸಿನ ಜನರೇ ಹೇಳ್ತಿದ್ದರು, ಇವರಿಗೆ ಹುಚ್ಚು, ಇಲ್ಲಿ ಕಂಪನಿ ಬರಲಿಕ್ಕೆ ಬಿಡುವುದಿಲ್ಲ, ಜನರಿಗೆ ಕೆಲಸ ಸಿಗಲಿಕ್ಕೆ ಬಿಡುವುದಿಲ್ಲ ಅಂತ. ಆದರೆ ಇವತ್ತು ನೀವು ಹೇಳಿದಾಗೆ ಈ ಶೂಟೌಟ್ ಒಂದು ಪ್ರಕರಣ ನಡೆಯುವುದರಿಂದ ಇದು 100ಕ್ಕೆ 100 ಹೊರಗಿನವರಿಂದ ನಡೆಯುವಂಥ ಒಂದು ಕೆಲಸ. ಆದ್ದರಿಂದ ನಾವು ಈಗ ಅವರನ್ನು ಕರೆದು ಅವರಿಗೆ ಸ್ವಾಗತ ಮಾಡಿದಾಗೆ ಆಗಿದೆ. ಇಲ್ಲಿಯ ಸಂಸ್ಕೃತಿಗಳು, ಭಾಷೆಗಳು ಎಲ್ಲ ನಶಿಸಿ ಹೋಗ್ತಾವಂತೀರಾ? ಖಂಡಿತವಾಗಿಯೂ. ಈಗ ನಮ್ಮ ಈ ಹಳ್ಳಿ ಪ್ರದೇಶ ಆದ್ದರಿಂದ ಕೆಲವರು ಇಲ್ಲಿ ಯಾರೆಲ್ಲ ಈ ಮನೆತನದವರೆಲ್ಲ ಕೆಲವು ಜಾಗದಲ್ಲಿ ಎಲ್ಲ ಇದ್ದವರು ಅವರವರ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಹೊರಗಿನಿಂದ ಬಂದವರಿಗೆ ಯಾವ ಸಂಸ್ಕೃತಿಯೂ ಇರುವುದಿಲ್ಲ, ಯಾವ ಭಾಷೆಯೂ ಇರುವುದಿಲ್ಲ.
ಅವರದ್ದೇ ಒಂದು ಸಂಸ್ಕೃತಿಯಲ್ಲಿ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಕ್ರಮೇಣ ಇದು ಖಂಡಿತವಾಗಿ ನಶಿಸಿಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಎದುರಾಗ್ತದೆ. ಯಾಕಂದ್ರೆ ಮೊನ್ನೆ 3 ಜನ ಶೂಟರ್ಸ್ ಬರ್ತಾರೆ, ತಿಂಗಳದ ಹಿಂದೆ ಬರ್ತಾರೆ, ಇಲ್ಲಿ ಬಂದು ಇಲ್ಲಿ ಎಲ್ಲಾ ನೋಡ್ಕೊಂಡು ಹೋಗ್ತಾರೆ. ಅದಾದ ಮೇಲೆ 1 ವಾರದ ಹಿಂದೆ ಬರ್ತಾರೆ, ಶೂಟ್ಔಟ್ 1 ವಾರದ ಹಿಂದೆ. ಅದರ ಅರ್ಥ ಅವರ ಪರಿಸರದ ಜನ ಇದಾರಂತ ಅವ್ರು ಈಸಿಯಾಗಿ ಮಿಂಗಲ್ ಆಗಿದ್ರು. ಅದೇ ಮೊದ್ಲಾಗಿದ್ರು ಒಂದು ಖಂಡಿತವಾಗಿ ಈ ಮಾತು ನೋಡಿ, ಈ ಒಂದು 25 ವರ್ಷದ ಮೊದಲ 25 ಬೇಡ, ಒಂದು 10 ಈ ಕಂಪನಿ ಎಲ್ಲ ಬರುವ ಮೊದಲು ಯಾರಾದರೂ ಒಬ್ಬ ಊರಿಗೆ ಒಬ್ಬ ಹೊಸಬ್ರು ಅವರ ಇಲ್ಲಿ ಚಲನವಲನ ನೋಡಿದ್ರೆ ನಮ್ಮ ಊರಿನವರು ಅವರನ್ನು ಫಾಲೋ ಮಾಡ್ತಿದ್ರು. ಅವರು ಯಾರು, ಎಲ್ಲಿಂದ ಬಂದವರು, ಯಾಕಾಗಿ ಬಂದಿದ್ದಾರೆ. ಆದರೆ ಈಗ ಅಲ್ಲಿ ಅವರದೇ 75% ಜನ ಅವರ ಸಂಖ್ಯೆ ಅವರದೇ ಇರುವಾಗ ನಾವು ಅದನ್ನು ಜಾಸ್ತಿ ಅದರ ಬಗ್ಗೆ ನಾವು ಧ್ಯಾನ ತೆಗೊಳ್ಳಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಸಾವಿರಾರು ಜನ ಕಂಪನಿಯವರು ಬರ್ತಾರೆ ಹೋಗ್ತಾರೆ, ಇವತ್ತು ಬಂದವರು ನಾಳೆ ಇರುವುದಿಲ್ಲ, ನಾಳೆ ಬಂದವರು ಮರು ದಿವಸ ಇರುವುದಿಲ್ಲ, ಹಾಗೆ ಆಗ್ತಾ ಇರ್ತದೆ. ಆದರೆ ಇದರಲ್ಲಿ ಕೂಡ ಕೆಲವರು ಏನಾಗಿದೆ, ಈಗ ಮೊನ್ನೆ ಶೂಟೌಟ್ ಮಾಡಿದವರು ಇರ್ಬೋದು, ಅವರು ನಮ್ಮ ಜಾಗಕ್ಕೆ ಬಂದರೂ ಕೂಡ ನಾವು ಏನಾದರೂ ವ್ಯವಹಾರ ಇದ್ದರೆ ನಾವು ಅವ್ರ ಹತ್ರ ನಮ್ಮ ಜನರಾಗಿ ನಾವು ಮಾಡ್ತೇವೆ. ಆದರೆ ಅವರು ಯಾರು ಅಂತ ನಮಗೆ ಗೊತ್ತಾಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮಾತ್ರ ನಮಗೆ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಪರಿಸರಕ್ಕೆ ಉಳಿಸಬೇಕು, ಇಲ್ಲಿಯ ಕೃಷಿ ಭೂಮಿಯನ್ನು ಉಳಿಸಬೇಕು ಅಂತೇಳಿ ಹೋರಾಟವನ್ನ ಪ್ರಾರಂಭ ಮಾಡ್ತೀರಾ ಆ ಕಾಲದಲ್ಲಿ. ಆಗ ನಿಮಗೆ ಯಶಸ್ಸೇನಾದರೂ ಸಿಕ್ತಾ? ಖಂಡಿತವಾಗಿಯೂ ನಮಗೆ ಯಶಸ್ಸು ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮಗೆ ಜನಬಲ ಖಂಡಿತವಾಗಿಯೂ ಸಿಕ್ಕಿದೆ. ಆದರೆ ಸರ್ಕಾರದ ಕೆಲವು ಯೋಜನೆಗಳಿಗೆ ಸರ್ಕಾರ ಈ ಕಂಪನಿಯವರ ಬಲದ ಆಧಾರದ ಮೇಲೆ ಅವರು ಸಪೋರ್ಟ್ ಮಾಡಿಕೊಂಡು ಹೋದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು. ಅಂದ್ರೆ ಒತ್ತಾಸೆಗೆ ಮಣಿದು. ಆಮೇಲೆ ಪ್ರತಿ ಸರ್ಕಾರ ಹೇಳೋದು ಇಂಡಸ್ಟ್ರಿಗೆ ಎಕ್ವಿಜೇಷನ್ ಮಾಡೋತ್ತಿಗೆ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅದು. ಆದ್ರೆ ನಿಮಗೆ ಅನಿಸ್ತಾ ಇಲ್ವಾ, ಮೊನ್ನೆ ಶೂಟೌಟ್ ಪ್ರಕರಣ ಆದ ನಂತರ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಇಲ್ಲ, ಎಲ್ಲ ಉತ್ತರ ಪ್ರದೇಶ ಬಿಹಾರದವರ ಪಾರುಪತ್ಯ ನಡೆದಿದೆ. ಇದಾದ ಮೇಲೆ ಒಳಗೆ ಎಲ್ಲೆಲ್ಲಿ ಕಂಪನಿಗಳ ಕೆಲಸ ನಡೀತಾ ಇದೆ, ಅಂದ್ರೆ ಕಾಮಗಾರಿ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ, ಅದನ್ನು ಎಲ್ಲ ಹೊರ ರಾಜ್ಯದವರಿಗೆ ಹೋಗ್ಬಿಟ್ಟಿದೆ. ಗುತ್ತಿಗೆಗಳು ಹೊರ ರಾಜ್ಯದವ್ರಿಗೆ ಹೋಗಿದೆ, ಟೆಂಡರು ಹೊರ ರಾಜ್ಯದವ್ರಿಗೆ ಹೋಗಿದೆ. ಸ್ಥಳೀಯರು ಏನಾದ್ರೂ ಆ ಕಾಮಗಾರಿ ನಮಗ್ ಬೇಕು ಅಂತೇಳಿ ಫೈಟ್ ಮಾಡ್ಲಿಕ್ಕೆ ಹೋದ್ರೆ, ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋದ್ರೆ ಅವ್ರದ್ದು ಈ ರೀತಿ ಹಣ ಬೀಳುತ್ತೆ. ಇದು ನಿಮ್ಗೆ ಅನಿಸ್ತಾ ಇಲ್ವಾ? ಈಗ ಇದು ಖಂಡಿತವಾಗಿಯೂ ಅದು ನಿದರ್ಶನ ನಮ್ಮ ಕಣ್ಣೆದುರೇ ಉಂಟಲ್ಲ, ಆ ರೀತಿ ಈಗ ಆಗಿದಲ್ಲ. ಇಲ್ಲಾದ್ರೆ ಇಲ್ಲಿ ಎಲ್ಲಿಂದಲೋ ಬಂದವರು, ಹೊರ ರಾಜ್ಯದಿಂದ ಬಂದವರು ಈ ರೀತಿ ಬಂದು ಇಲ್ಲಿ ಶೂಟೌಟ್ ಮಾಡೋದು, ಅದು ಕೂಡ ಏನು ಒಂದು ಮಧ್ಯಾಹ್ನ 3-4 ಗಂಟೆ ಇಷ್ಟು ಜನನೇ ಬಿಡ ಪ್ರದೇಶ. ಅದೇ ಮಧುರಂಗಡಿಯಲ್ಲಿ ಬರ್ತಾರೆ, ಅವ್ರ ಆಫೀಸ್ನಿಂದ ಇಳಿತಿರ್ತಾರೆ, ಅವ್ರಿಗೆ ಸೀದಾ ನೇರವಾಗಿ ತಲೆಗೆ ಹೊಡಿತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೆ ರೇಖೆ ಮಾಡಿರ್ತಾರೆ, ಅದೇ ಜಾಗದಲ್ಲಿ ಓಡಾಡಿರ್ತಾರೆ. ಮತ್ತೆ ಶೂಟೌಟ್ಗಿಂತ 1 ವಾರದ ಮುಂಚೆ ಬರ್ತಾರ ಅನ್ನುವಂತ ಸುದ್ದಿ ಬರ್ತಾ ಇದೆ. ಈಗ ತುಂಬಾ ದುರಂತ ಅಂದ್ರೆ 2 ಲಕ್ಷ ರೂಪಾಯಿನೂ ಹಾಕಿರ್ತಾರೆ ಅವ್ರ ಅಕೌಂಟಿಗೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಬರುವಂತ ಸುದ್ದಿ ಏನಂತ ಹೇಳಿದ್ರೆ, ತಾವೇನು ಕಾಂಟ್ರಾಕ್ಟ್ ಕೆಲಸ ಮಾಡಿದ್ರು ಆ ದುಡ್ಡನ್ನ ಕೇಳಿದ್ರಂತ, ಹೀಗಾಗಿ ಅವ್ರ ಮೇಲೆನೆ ಈ ಶೂಟೌಟ್ ನಡೆಯುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಇದೇನು ಮುಂದೆ ಇದು ರಕ್ತ ಕ್ರಾಂತಿ ಬರೀತೆ ಅಂತೀರಾ? ಖಂಡಿತವಾಗಿಯೂ ಇದೇ ರೀತಿ ಆದರೆ ಇನ್ನು ರಕ್ತ ಕ್ರಾಂತಿಗೆ ಜಾಸ್ತಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಹತ್ರ ದಬ್ಬಾಳಿಕೆ, ಈ ರೀತಿ ದಬ್ಬಾಳಿಕೆಯಲ್ಲಿ ಮಾಡಿಕೊಂಡಿರ್ತಾರೆ. ಅವರಿಗೆ ಯಾಕಂತ ಹೇಳಿದ್ರೆ ದೊಡ್ಡ ಕಾಂಟ್ರಾಕ್ಟರ್ ಅವರು ಕೂಡ ಅವರ ಮುಷ್ಟಿಯಲ್ಲಿ ಇರ್ತದೆ. ಆದ್ರಿಂದ ಆ ರೀತಿ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ. ಸೊ ಒಟ್ಟಾರೆಯಾಗಿ ನೀವು ಕೇಳಿದ್ರಲ್ಲ, ಲಕ್ಷ್ಮಣ್ ಶೆಟ್ಟರ್ ಹೇಳಿದ್ರು, ಈಗ ಇಂಡಸ್ಟ್ರಿಯಲ್ ಆಗ್ತಾ ಇದೆ, ಈಗಲೇ ರಕ್ತ ಹರಿಯುವಂಥದ್ದು UP ಬಿಹಾರ್ ಮಾದರಿ, ಮುಂಬೈ ಮಾದರಿಯ ಇದನ್ನ ಮರುಕಳಿಸ್ತಾ ಇದೆ. ಆದ್ರೆ ಅವರೆಲ್ಲ ಮೊದಲೇ ಮುಂದಾಲೋಚನೆ ಮಾಡಿ ಇಲ್ಲಿ ಪರಿಸರ ಉಳಿಸ್ಬೇಕು, ಇಲ್ಲಿಯ ಗದ್ದೆಗಳು, ತೋಟಗಳು, ಇಲ್ಲಿಯ ನೀರನ್ನು ಶುದ್ಧವಾಗಿಡಬೇಕು. ಇದೆಲ್ಲದಕ್ಕಿಂತ ದುರಂತ ಅಂತ ಹೇಳಿದ್ರೆ ಸಮುದ್ರ ಕೂಗಳತೆಯಲ್ಲಿದೆ ಪಕ್ಕದಲ್ಲಿ. ಆ ಸಮುದ್ರಕ್ಕೆ ಈ ನೀರು ಹೋಯ್ತಂದ್ರೆ ಅಲ್ಲಿರುವಂತದ್ದು ಜಲಚರ, ಜಲ ಸಂಪನ್ಮೂಲ, ಮೀನುಗಳು ಎಲ್ಲ ಇದೆ. ಸರಿಸುಮಾರು 60ರಷ್ಟು ಜೀವಿಗಳು ಸಮುದ್ರದಲ್ಲಿ ವಾಸಿಸ್ತವೆ. ಹೀಗಾಗಿ ಅವತ್ತಿನ ಕಾಲಕ್ಕೆ ಪರಿಸರ ಹೋರಾಟಗಾರರು ದೊಡ್ಡ ಮಟ್ಟದ ಸುದ್ದಿ ಮಾಡಿ ಸದ್ದು ಮಾಡಿದ್ರು. ತಾವು ಹೇಳಿದಾಗೆ ಸಮುದ್ರದಲ್ಲಿ ನೋಡಿ ಇವತ್ತು ಇಲ್ಲಿ ಮೀನಿನ ಅಭಾವ ಆಗಿದೆ. ಯಾಕೆ? ಈ ಕಲುಷಿತ ನೀರು ಹೋಗೋದ್ರಿಂದ ಮೀನುಗಳು ಬದಿಗೆ ಬರುವುದಿಲ್ಲ. ಇವತ್ತು ಸಮುದ್ರದ ನೀರು ಕೂಡ ಹಾಳಾಗ್ತಾ ಉಂಟು. ಯಾಕಂತ ಹೇಳಿದ್ರ ಇಲ್ಲಿಯ 60-70ರಷ್ಟು ಜನ ಅದ್ರ ಆಹಾರ ಸಂಸ್ಕೃತಿ ಇದ್ದವರು. ತುಂಬಾ ವಿಚಿತ್ರ ವಿಷಯ ಅಂದ್ರೆ, ನಾವು ಒಂದು ಕಾಲದಲ್ಲಿ ಸರ್ ಇಲ್ಲಿ ಒಂದು 60 ರೂಪಾಯಿಂದ 80 ರೂಪಾಯಿ ಮೀನು ಕಿಲೋ ನೋಡಿದಂತವ್ರು ಈಗ 400 ರೂಪಾಯಿ ಬೆಲೆ ಇದೆ, 500 ರೂಪಾಯಿ ಬೆಲೆ ಇದೆ. ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯ ಮನುಷ್ಯ ಇಲ್ಲಿ ಬದುಕವನು. ಅದು ಇನ್ನೊಂದು ನೋಡಿ, ಈ ಮಳೆಗಾಲದಲ್ಲಿ ನಮ್ಮ ತೋಡು ಹಳ್ಳದಲ್ಲಿ ನಮಗೆಲ್ಲ ಮೀನು ಸಿಗ್ತಾ ಇತ್ತು. ಇವತ್ತು ಎಲ್ಲಿ ನೋಡಿದ್ರು ನಮ್ಮ ಇದರಲ್ಲಿ ಮೀನು ಸಿಗುವುದಿಲ್ಲ, ಮೀನೇ ಇಲ್ಲ. ಈ ಕುಲಸಿತ ನೀರೆಲ್ಲ ಬಂದು ಕಂಪ್ಲೀಟ್ ಮೀನಿನ ಸಂತತಿ ನಾಶ ಆಗಿದೆ. ಅದಾದ್ಮೇಲೆ ಏಡಿಗಳು ಸಿಗುವುದಿಲ್ಲ. ಎಷ್ಟು ಸಿಗ್ತಾ ಇತ್ತು, ಹೀಗೆ ಬೇಡ. ಈಗ ಆ ಸಮಯದಲ್ಲಿ ಸೆನ್ಸಿಗೆ 600 ರೂಪಾಯಿ ಇದು ಜಾಗ ರೇಟ್ ಕ್ರಯ. ಇವತ್ತು ಅದೇ ಜಾಗಕ್ಕೆ
1.5 ರಿಂದ 2 ಲಕ್ಷ ರೂಪಾಯಿ ಅದರ ಬೆಲೆ ಉಂಟು. ಹಾಗಾದರೆ ಆ ಜಾಗ ಉಳಿತಿದ್ರೆ, ಒಬ್ಬ ಕೃಷಿಕನ ಹತ್ರ ಉಳಿತಿದ್ರೆ ಅವ್ರು ಎಷ್ಟು ದೊಡ್ಡ ಸಂಪತ್ತಾಗ್ತಿತ್ತು. ದೊಡ್ಡವರೆಲ್ಲ ಶ್ರೀಮಂತರಾಗ್ತಿದ್ರು. ಶ್ರೀಮಂತರಲ್ಲ, ಕೃಷಿ ಶ್ರೀಮಂತ ಆಗ್ತಿದ್ರು. ನಮಗೆ ತಿನ್ಲಿಕ್ಕೆ ಮುಂದೆ ಅನ್ನ ಇರ್ತಿತ್ತು. ನಾವಿನ್ನು ಮುಂದೆ ಬೇರೆ ದೇಶದಿಂದ ಪರ್ಚೇಸ್ ಮಾಡ್ಬೇಕು, ಅಕ್ಕಿಯನ್ನ ಪರ್ಚೇಸ್ ಮಾಡ್ಬೇಕು. ಹೀಗಾಗಿ ಇವತ್ತು ಅಕ್ಕಿಯ ಬೆಲೆಯು 100 ರೂಪಾಯಿ ಆಗಿದೆ, ಮೀನು ಬೆಲೆಯು 400 ರೂಪಾಯಿ ಆಗಿದೆ. ಈಗ ರಾಜ್ಯದಲ್ಲಿ ಬಹುದೊಡ್ಡ ಸುದ್ದಿ ಅಂತ ಹೇಳಿದ್ರೆ ಬಾಂಗ್ಲಾದೇಶದವ್ರನ್ನ ಇತ್ತೀಚೆಗೆ ಡೆಪೋರ್ಟ್ ಮಾಡುವ ಕೆಲಸನೂ ನಡೀತಾ ಇದೆ. ಬಾಂಗ್ಲಾ ವಲಸಿ ಕಾರ್ಮಿಕರು ಇಲ್ಲಿ ಇರ್ಬೋದು, ಆದ್ರೆ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದ್ದಾರೆ ತುಂಬಾ ಜನ ಇರ್ತಾರೆ. ಕೆಲವು ನೋಡ್ತೇವೆ ನಾವು ಕಂಪ್ನಿಯಲ್ಲೆಲ್ಲ. ಈಗ ಅವರು ಬರ್ತಾರೆ, ಇಲ್ಲಿ ಬಂದಾಗ ಈಗ ಬೇಡ, ಇಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲವು ಜನರು ಇಲ್ಲಿ ಬರ್ತಾ ಇದ್ರು. ಈಗ ಈ ಸರ್ಕಾರ ಸ್ವಲ್ಪ ಇದನ್ನು ಸ್ಟ್ರಿಕ್ಟ್ ಮಾಡಿದ ನಂತರ ಈಗ ಅವ್ರು ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಹೆಸರು ಬದಲಿಸಿಕೊಂಡು ಏನಾದರೂ ಮಾಡಿಕೊಂಡು ಇರ್ಲಿಕ್ಕೆ ಸಾಧ್ಯ ಉಂಟು, ಇಲ್ಲ ಅಂತ ಹೇಳಿಕ್ಕಿಲ್ಲ. ಯಾಕಂದ್ರೆ ಮೊನ್ನೆ ಮುದ್ರಂಗಡಿಯಲ್ಲಿ ಎಲ್ಲಿ ಶೂಟೌಟ್ ಆಗುತ್ತೆ ಆ ಪರಿಸರದಲ್ಲಿ 60ರಷ್ಟು ಹಿಂದಿ ಮಾತಾಡ್ತಾರೆ. 2 ರಿಂದ 3 ಸಾವಿರ ಎಕರೆ ಇಲ್ಲಿ ಅಕ್ವಿಜೇಷನ್ ಆಗುತ್ತೆ. ಅಂದ್ರೆ ಲ್ಯಾಂಡ್ ಸರ್ಕಾರ ತಗೊಳುತ್ತೆ, ಕಂಪನಿಗಳಿಗೆ ಕೊಡುತ್ತೆ. ಮುಂದೆ ಇಲ್ಲಿ ಪರಿಸರನೂ ಬದಲಾವಣೆ ಆಗುತ್ತೆ, ಇಲ್ಲಿಯ ಭಾಷೆ ಬದಲಾವಣೆ ಆಗುತ್ತೆ, ಎಲ್ಲವೂ ಬದಲಾವಣೆ ಆಗಿ ಕೊನೆಗೆ ಶೂಟೌಟಿಗೆ ಬಂದಿದೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು ಕಡೆ ನೀವು ಭೂಮಿಯನ್ನು ವಶಪಡಿಸ್ಕೊಳ್ಳೋದು, ಕೃಷಿ ಭೂಮಿಯನ್ನು ವಿಶೇಷವಾಗಿ, ಕೃಷಿಯೇ ಇಲ್ಲ ಅಂದ್ರೆ, ನಮಗೆ ತಿನ್ಲಿಕ್ಕೆ ಆಹಾರನೇ ಇಲ್ಲ ಅಂದ್ರೆ ಮುಂದೆ ನಾವು ಬದುಕುವುದು ಹೇಗೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಬರುವಂಥದ್ದು. ಇವತ್ತು ಆ ಹೋರಾಟಗಾರರಾಗಿ ತಮ್ಮ ದೈನಂದಿನ ಜೀವನವನ್ನೇ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಹೋರಾಟದಲ್ಲಿ ಇದ್ದಂಥವ್ರು ಇವತ್ತು ಕೋಟ್ಯಾಧೀಶ್ವರರು ಆಗಿರ್ಬೋದು, ನನಗೆ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟದ್ದು. ನಾವು ಅದಕ್ಕೆ ನಮ್ದೇನಿದ್ದಿಲ್ಲ. ಅವರು ಇದಕ್ಕೆ ಹೇಳೋದು, ಯಾವತ್ತೂ ನಾವು ಮುಂದಾಲೋಚನೆ ಮಾಡಿ ನಮ್ಮ ಪರಿಸರವನ್ನ ನಾವು ಉಳಿಸ್ಕೋಬೇಕು ಅನ್ನುವಂಥದ್ದು. ಅಂತ ಮೊದಲು ಇದನ್ನು ಹೋರಾಟ ಪ್ರಾರಂಭ ಮಾಡಿದವರು ಜಯಶೆಟ್ಟಿ ಅಂತ, ಇಲ್ಲಿ ಕೊಳಚೂರು ಬಿಟ್ನವರು. ಅವರು ನಿಧಾನ ಆದ ನಂತರ ನಾನು ಆ ಜಾಗಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಮ್ಮ ಇಲ್ಲಿ ಬಂಡಸಾಲೆ ಇವರು ಬಾಲಕೃಷ್ಣ ಶೆಟ್ಟಿ ಗೌರವಾಧ್ಯಕ್ಷರಾಗಿ ಇದರ ಅವರ ಜೀವನವನ್ನು ಇದರಲ್ಲೇ ಇದು ಮಾಡಿದ್ದಾರೆ. ಈ ಹೋರಾಟದಲ್ಲೇ ತೊಡಗಿಸಿಕೊಂಡಿದ್ರು. ಅವರು ಇಲ್ಲಿ ದೂರದ ದುಬೈಯಲ್ಲಿ ಇದ್ದು ಕೂಡ ನಮಗೆ ಈ ಹೋರಾಟ ಅಂತ ಹೇಳಿದರೆ ಸುಲಭ ಆಗ್ತಿರ್ಲಿಲ್ಲ. ಒಂದೊಂದು ಇಲ್ಲಿ ಮೀಟಿಂಗ್ ಎಲ್ಲ ಆಗುವ, ಸ್ಟ್ರೈಕ್ ಎಲ್ಲ ಮಾಡುವಾಗ ಸಾವಿರಾರು ಜನರನ್ನು ಒಟ್ಟು ಮಾಡಲಿಕ್ಕಿತ್ತು. ಈ ಕರೆಸ್ಪಾಂಡೆಂಟ್ ಪೇಪರ್ಸ್ ಅದು ಇದೆಲ್ಲ ಮಾಡಲಿಕ್ಕೆ ನಮಗೆಲ್ಲ ಸಹಾಯ ಮಾಡಿದವರು ಬಾಲಕೃಷ್ಣ ಶೆಟ್ಟರು. ನಾವು ಮಾತ್ರ ಇಲ್ಲಿಯ ಜನರನ್ನೆಲ್ಲ ಒಟ್ಟು ಮಾಡಿಕೊಂಡು ಸ್ವಲ್ಪ ಮುಂದಾಳುತ್ತಲ್ಲಿ, ಯಾಕಂತ ಹೇಳಿದರೆ ಇಲ್ಲಿ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ಆಸುಭಾಸನವರು ಕೂಡ ನೀಡಿದ್ದಾರೆ. ಅಂತೂ ನಂದಿಕೂರಿನ ಜನತೆ ಅಂತೂ ಖಂಡಿತವಾಗಿಯೂ ಇದರ ವಿಷಯದಲ್ಲಿ ಒಂದೇ ರೀತಿಯ ಒಂದು ಧ್ಯೇಯ ಇತ್ತು. ಅವರು ಹೋರಾಟದ ಸಮಯದಲ್ಲಿ ಪೊಲೀಸ್ ಕೇಸ್ ಬೇರೆ ತುಂಬ 19 ಕೇಸ್ ನನ್ನ ಮೇಲೆ ಇತ್ತು. ನಮಗೆ ಹೋರಾಟ ಬಿಡಿ 30 ವರ್ಷ ಆಯ್ತಲ್ಲ, 10 ವರ್ಷ ಕೋರ್ಟಲ್ಲಿ ಇತ್ತು. ಒಂದು ಕೇಸ್ ಇದಾಗಬೇಕಾದ್ರೆ ಎಷ್ಟು ವರ್ಷ ಬೇಕಾದಿತ್ತು? 19 ಕೇಸ್ ನನ್ನ ಒಬ್ಬನ ಮೇಲೆ ಇತ್ತು. ಕೇಳಿದ್ರಲ್ಲ, 19 ಕೇಸ್ ಇತ್ತು. ಕೇಳಿದ್ರಲ್ಲ, ಪರಿಸರದ ಹೋರಾಟದಲ್ಲಿ ಕೂಡ ಅವರು ಬಂದು ಇಲ್ಲಿ ಕೆಲಸಕ್ಕೆ ತಾಗಿ ಅವರಲ್ಲಿ ಕಂಪನಿಯಲ್ಲಿ ಏನೋ ಅವರಿಗೂ ಸ್ವಲ್ಪ ಕಟಿಬಿಟಿ ಆಗಿ ಅವರು ಇಲ್ಲೇ ನಡ್ಕೊಂಡು ಅವರಿಂದ ಒಳಗೆ ಹೋಗೋರು, ಇಲ್ಲಿ ನಡ್ಕೊಂಡು ಅಲ್ಲಿ ಹೋಗುವಾಗ ರಾತ್ರಿ ಅವರಿಗೆ ತಲೆ ಹೊಡೆದು ಹಾಕಿದಾಗ ಅವರು ಕೂಡ ನಮ್ಮ ಇದರಲ್ಲಿ ಇರೋದು. ಅವರು ಸ್ವಲ್ಪ ಮಾತನಾಡೋದು ಜಾಸ್ತಿ. ಅವ್ರು ಯಾವಾಗಲೂ ಹೇಳೋದುಂಟು, ನಿನ್ನ ಸೊಂಟ ಮುರಿತೇನೆ, ಇದು ಮುರಿತೇನೆ ಅಂತ. ಕಂಪನಿಯವರು ಏನು ಮಾಡಿದ್ದಾರೆ, ನಮ್ಮ ಮೇಲೆ ಹಾಕಿಬಿಟ್ಟಿದ್ದಾರೆ. 6 ತಿಂಗಳು ನಾವು ಇಲ್ಲಿ ವಾಸ ಮಾಡಲಿಕ್ಕೆ ಇರಲಿಲ್ಲ. ನಮಗೆ ದೇವರದಲ್ಲಿ ನಮ್ಮ ಆಗಿನ ಎಲ್ಲ ಪೊಲೀಸ್ ಇಲಾಖೆಯವರಿಗೆ ಗೊತ್ತಿತ್ತು. ನಾನು ಮಾತ್ರ ನಂದಿಕೂರು ಬಿಟ್ಟು ಹೋಗಲಿಲ್ಲ. ನಮ್ಮಲ್ಲಿ ಕೆಲವು ಜನರು 6 ತಿಂಗಳು ಊರಲ್ಲೇ ಇರಲಿಲ್ಲ. ಸೊ ಅಂದ್ರೆ ಒಂದು ಪರಿಸರದ ಹೋರಾಟ ಅಂದ್ರೆ ಎಷ್ಟೆಲ್ಲ ಸಮಸ್ಯೆ ಎದುರಿಸಬೇಕಾಗುತ್ತೆ. ಅದೇ ಹೇಳುದಲ್ಲ, 10 ವರ್ಷ ಕೋರ್ಟಿಗೆ ಹರಿದಿದ್ದೇವೆ. ಆದ್ರೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಆ ಒಂದು ಹೋರಾಟ ನಿಜವಾಗ್ಲೂ ಸರ್ಕಾರ ಭೂಮಿಯನ್ನು ಉಳಿಸಿದ್ರೆ ಇವತ್ತು ರಾಜ್ಯಕ್ಕೆ ಬಂಗಾರದಂತ ಭೂಮಿ ಉಳಿತಾ ಇತ್ತು. ಇಲ್ಲಿ ಸಂಸ್ಕೃತಿ ಬದಲಾವಣೆ ಆಗ್ತಿರ್ಲಿಲ್ಲ. ಇಲ್ಲಿ ಇವತ್ತು ಶೂಟೌಟ್ ಪದ್ಧತಿನೂ ಬರ್ತಾ ಇರ್ಲಿಲ್ಲ, ಗನ್ನುಗಳು ಗುಡುಗಿಸ್ತಾ ಇರ್ಲಿಲ್ಲ. UP ಗನ್ನುಗಳಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಾವು ಅವಾಗ ಹೇಳ್ತಾ ಇದ್ರ, ಸುಮಾರು ಜನ ಕ್ಯಾನ್ಸರ್ಗೆ ಪೀಡಿತರಾದ್ರು, ಅಸ್ತಮಾಕ್ ಪೀಡಿತರಾದ್ರು, ಚರ್ಮ ರೋಗಕ್ಕೆ ಪೀಡಿತರಾದ್ರು ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ನಾವು ಯಾವುದೇ ನಮ್ಮ ಭೂಮಿಯನ್ನ ಬಿಟ್ಟುಕೊಡೋದಿರ್ಲಿ ಅಥವಾ ಪರಿಸರ ಹೋರಾಟ ಇರಲಿ, ಇದರಲ್ಲಿ ಯಾವತ್ತೂ ಹಾದಿ ದಿಕ್ಕನ್ನು ತಪ್ಪಬಾರದು ಅನ್ನೋದು ಇದು ಬಹುದೊಡ್ಡ ಮುಖ್ಯ ಉದಾಹರಣೆ ಆಗಿದೆ. ಈ ಒಂದು ಮೊನ್ನೆ ಶೂಟೌಟ್ ಏನಿದೆ ಇದು ಒಂದು ಉದಾಹರಣೆ ಆಗಿದೆ. ನಂದಿಕೂರು ಪರಿಸರನೂ ಉದಾಹರಣೆ ಆಗಿದೆ. ಸೊ ಒಟ್ಟಾರೆಯಾಗಿ ಸರ್, ತಮ್ಮ ಹೆಸರು ಸರ್? ಲಕ್ಷ್ಮಣ್ ಶೆಟ್ಟಿ ಅಂತ, ಅಧ್ಯಕ್ಷರು, ಜನಜಾಗೃತಿ ಸಮಿತಿ ಅಧ್ಯಕ್ಷರು, ನಂದಿಕೂರು. ತುಂಬ ಧನ್ಯವಾದ.